ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರುವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಪ್ಲ್ಯಾಂಟ್ ಅಂತ. ನೋಡಿ ಸ್ನೇಹಿತರೆ, ಬಟನ್ ರೋಸು. ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ, ಇದರ ಕೇರ್ ಬಗ್ಗೆ ನೋಡಿ. ಇದು ಹೋದ ವರ್ಷ ನಾನು ವಿಡಿಯೋ ಹಾಕಿದ್ದೆ ನೋಡಿ. ಹೋದ ವರ್ಷ ಹೂವು ಬಿಟ್ಟಿತ್ತು, ಮತ್ತೆ ಇವಾಗ ಹೂವು ಬಿಡ್ತಾ ಇದೆ ನೋಡಿ. ಇದು ಪೆರಿನಿಯಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದು ನೋಡಿ ಈ ವರ್ಷ ಬಿಡ್ತಂದರೆ ಮತ್ತೆ ಎಲ್ಲ ಉದುರೋಗಿ ಮತ್ತೆ ನೋಡಿ ಬರೋ ವರ್ಷಕ್ಕೆ ನೀವು ಸೇಫ್ ಮಾಡಿ ಇಟ್ಕೊಂಡ್ರೆ ಪೆರಿನಿಯಲ್ ಪ್ಲ್ಯಾಂಟ್ ಅಂದರೆ ನಾನು ನೆನ್ನೆನೇ ಹೇಳಿದೆ 2 ವರ್ಷ 3 ವರ್ಷ ಆ ಥರ ಇರುತ್ತೆ ಅಂತ. ನೋಡಿ ಇದು ಸೇಫ್ ಮಾಡಿ ಇಟ್ಕೊಂಡ್ರೆ 5 ವರ್ಷ 6 ವರ್ಷ ಆದರೂ ಇಟ್ಕೊಬೋದು ಸ್ನೇಹಿತರೆ. ರೋಸ್ ಪ್ಲ್ಯಾಂಟ್ಸ್ಗಳನ್ನ ನೀವು ನನ್ನ ಹತ್ರ 5 ವರ್ಷದ ಕೂಡ ಇದೆ ಸ್ನೇಹಿತರೆ. 5 ವರ್ಷ 6 ವರ್ಷ ಆದ್ರೂ ಹೂವು ಬಿಡ್ತಿರೋ ಗಿಡಗಳು ಇದೆ. ಓಕೆನಾ ಸ್ನೇಹಿತರೆ, ಇದರ ಕೇರ್ ಬಗ್ಗೆ ನೋಡೋಣ. ಇದರ ಸ್ಪೇಷಿಯಸ್ ಬಂದುಬಿಟ್ಟು ಸ್ನೇಹಿತರೆ 360 ಸ್ಪೇಷಿಯಸ್ ಅಂದರೆ ನೋಡಿ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಇರುವ ಜಾಗ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಆಮೇಲೆ ನೋಡಿ ಇದರ ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ರೋಸಾ ಡೆಮೋಸಿನಾ ಅಂತ. ಓಕೆನಾ ಸ್ನೇಹಿತರೆ, ಆಮೇಲೆ ಫ್ಯಾಮಿಲಿ ಅಂದರೆ ಜೀನಸ್ ಅದು ಬಂದುಬಿಟ್ಟು ರೋಸಿಯಾನಾ ಅಂತ ಸ್ನೇಹಿತರೆ. ಆಮೇಲೆ ನೋಡಿ ಇದು ಹೇಗೆ ಅಂದರೆ ನೋಡಿ ಸ್ನೇಹಿತರೆ, ಇದು ಜಾಸ್ತಿ ಏನಂದರೆ ಇದಕ್ಕೆ ಅಷ್ಟೊಂದು ಬಿಸಿಲು ಬೇಕಾಗಿಲ್ಲ, ನೆರಳು ಕೂಡ ಅಷ್ಟೊಂದು ಸ್ನೇಹಿತರೆ, ನೆರಳು ಕೂಡ ಮೀಡಿಯಮ್ ನೆರಳಿದ್ರೆ ಸಾಕು. ಇದಕ್ಕೇನು ಡೈರೆಕ್ಟ್ ಸನ್ಲೈಟ್ ಬೀಳೋದು ಬೇಡ. ಓಕೆನಾ ಸ್ನೇಹಿತರೆ, ಒಂದು 5 ಅವರ್ 6 ಅವರ್ ಬಿಸಿಲು ಬಿದ್ದರೆ ಸಾಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಗಿಡಗಳು ನನ್ನ ಮರದ ಕೆಳಗಡೆನೇ ಇದೆ ಸ್ನೇಹಿತರೆ. ಅಷ್ಟೊಂದು ಬಿಸಿಲು ಇಲ್ಲಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ನೋಡಿ. ಇದರ ಏನು ಸೀಕ್ರೆಟ್ ಅಂದರೆ, ಹೂವು ಬಿಡ್ತಾ ಇರೋಕ್ಕೆ ಏನು ಸೀಕ್ರೆಟ್ ಅಂದರೆ ನೋಡಿ, ನಾನು ಸರಿ ಬಿಟ್ಟಿದ್ದು ಕಟ್ ಮಾಡಿಬಿಟ್ಟೆ, ಎಲ್ಲ ಫುಲ್ ಕಟ್ ಮಾಡಿಬಿಟ್ಟೆ ನಾನು ನೋಡಿ. ಮತ್ತೆ ಬರ್ತಾಯಿದೆ ನೋಡಿ. ಇದರ ರೋಸ್ ಗಿಡಗಳಿಗೆಲ್ಲ ಇದೇ ಸೀಕ್ರೆಟ್ ನೋಡಿ ಸ್ನೇಹಿತರೆ. ಇದರಲ್ಲೇ ವೈಟ್ ಕಲರ್ ಬರುತ್ತೆ. ನನ್ನ ಹತ್ರ ವೈಟೂ ಇದೆ. ಹೊಸತಿ ನಾನು ವೀಡಿಯೋ ಹಾಕಿದ್ದೆ ರೋಸ್ ಗಿಡದ ಬಗ್ಗೆ ನೋಡಿ. ವೈಟು ಇದೆ, ಅದ್ರ ಹೆಸರು ಐಸ್ಬೆರಿ ಅಂತ ನೋಡಿ ಸ್ನೇಹಿತರೆ. ಈ ರೋಸ್ ಇದನ್ನು ಕಂಡುಹಿಡಿದವರು ನೋಡಿ ಜೇಮ್ಸ್ ಸ್ಯಾಂಡಿ ಅಂತ ಅವರು ಇದರ ಬಗ್ಗೆ ಕಂಡುಹಿಡಿದವರು, ರೋಸ್ ಗಿಡದ ಬಗ್ಗೆ, ಪನ್ನೀರ್ ಬಟನ್ ರೋಸ್ ಬಗ್ಗೆ. ಓಕೆನಾ ಸ್ನೇಹಿತರೆ, ಆಮೇಲೆ ನೋಡಿ ಇದಕ್ಕೆ ಯಾವ ಥರ ಪಾಟು ಅಂದರೆ ನೋಡಿ ಸ್ನೇಹಿತರೆ, 10 ಇಂಚು ಪಾಟ್ ತೊಗೊಳ್ಳಿ ಸ್ನೇಹಿತರೆ. ಓಕೆನಾ, ಇದು ಇನ್ನೂ ಖುಷಿಯಾಗುತ್ತೆ. ನಾನು ನೋಡಿ ಸ್ನೇಹಿತರೆ, ಇದು ಇನ್ನೂ ನಾನು ಇದರಲ್ಲೇ ಇಟ್ಟಿದ್ದೀನಿ, ಕವರಲ್ಲೇ ಇಟ್ಟಿದ್ದೀನಿ, ತಂದು ನಾನು ಕವರಲ್ಲೇ ಇಟ್ಟಿದ್ದೀನಿ, ಇನ್ನೂ ಚೇಂಜ್ ಮಾಡಿಲ್ಲ ನಾನು. ಇದು ಗ್ರೋ ಬ್ಯಾಗಲ್ಲೇ ಇದೆ ಸ್ನೇಹಿತರೆ. ಗ್ರೋ ಬ್ಯಾಗಲ್ಲೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ನಾನು ಚೇಂಜ್ ಮಾಡಬೇಕು ಸ್ನೇಹಿತರೆ. ಆಮೇಲೆ ನೋಡಿ ಇದಕ್ಕೆ ನೀರು ಯಾವ ಥರ ಅಂದರೆ, ನೀರು ಒಂದು 2-3 ದಿವಸಕ್ಕೆ ಹಾಕಿದ್ರೇ ಸಾಕು. ಮಣ್ಣು ಚೆಕ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಆಮೇಲೆ ಇದಕ್ಕೆ ಫರ್ಟಿಲೈಸರ್ ಯಾವ ಥರ ಅಂದರೆ, ನೀವು ರೀಪಾಟ್ ಮಾಡ್ತೀರಲ್ಲ ಆವಾಗಲೇ ಏನು ಮಾಡಿ ಗೊತ್ತಾ, ಮಣ್ಣು, ಗಾರ್ಡನ್ ಮಣ್ಣು, ಕಂಪೋಸ್ಟು, ದನದ ಗೊಬ್ಬರ, ಕುರಿ ಗೊಬ್ಬರ ಯಾವುದಾದ್ರೂ ಆಗಲಿ, ಕಂಪೋಸ್ಟ್ ಮಿಕ್ಸ್ ಮಾಡಿ ಹಾಕ್ಬಿಡಿ ಸ್ನೇಹಿತರೆ. ಆರಾಮಾಗಿ ಬೆಳೆಯುತ್ತೆ ಇದು ನೋಡಿ ಸ್ನೇಹಿತರೆ. ಹೂವು ಜಾಸ್ತಿ ಬಿಡಬೇಕಂದ್ರೆ ಬೋನ್ ಮಿಲ್ ಕೂಡ ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ, ಬೋನ್ ಮಿಲ್ ನಿಮಗೆ ನರ್ಸರಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ನಿಮ್ಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ, ಆಮೇಲೆ ಇಲ್ಲಾಂದರೆ NPK ಕೂಡ ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ, DPK NPK ಬರುತ್ತಲ್ಲ, ಅದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಅದು ಕೂಡ ಹಾಕಿದ್ರೆ ಹೂವು ರೋಸ್ ಗಿಡಗಳಿಗೆಲ್ಲ ಅದು ಹೂವು ಚೆನ್ನಾಗಿ ಬಿಡುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಇದು ಮಿಲಿ ಬಗ್ಸ್ ಅಟ್ಯಾಕ್ ಆದರೆ ಏನು ಮಾಡಿ ಗೊತ್ತಾ ಸ್ನೇಹಿತರೆ, ನೀಮ್ ಪೌಡ್ರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ರೀಪಾಟ್ ಮಾಡ್ತೀರಲ್ಲ, ನೀಮ್ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕೂಡ ಹಾಕ್ಕೊಬೋದು, ಇಲ್ದಿದ್ರೆ ನೀವು ರೀಪಾಟ್ ಮಾಡೋವಾಗ ಕೂಡ ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ನಿಮಗೆ ಬುಷಿ ಥರ ಟೈಪ್ ಬೇಕಂದರೆ, ಇನ್ನೂ ಬುಷಿಯಾಗ ಬೇಕಂದರೆ ಏನು ಮಾಡಿ ಗೊತ್ತಾ ಸ್ನೇಹಿತರೆ, ಕಟ್ ಮಾಡ್ತಾನೆ ಇರಿ, ತುದಿಯಲ್ಲಿ ಕಟ್ ಮಾಡಿ ಬ್ರೂನಿಂಗ್ ಮಾಡ್ತಾನೆ ಇರಿ, ಅವಾಗ ನಿಮ್ಗೆ ಬುಷಿಯಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಇದು ಹೂವು ಬಿಟ್ಟು ಒಣಗಿದ ಮೇಲೆ ಇದೂ ಅಷ್ಟೇ ಕಟ್ ಮಾಡ್ತಾನೆ ಇರಿ, ಮತ್ತೆ ನಿಮ್ಗೆ ಹೂವು ಬಿಡ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ, ಇದು ಎಲ್ಲ ಹೂವಿನ ಗಿಡಗಳಿಗೂ ಇದು ಸೂಟ್ ಆಗುತ್ತೆ. ಓಕೆನಾ ಸ್ನೇಹಿತರೆ, ಕಟ್ ಮಾಡ್ತಾಯಿದ್ರೆ ಮತ್ತೆ ಹೂವು ಬಿಡ್ತಾ ಇರುತ್ತೆ, ಹಳೆ ಹೂವು ಕಟ್ ಮಾಡ್ತಾಯಿದ್ರೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಕ್ಕೆ ಬಿಸಿಲು ಎಷ್ಟು ಬೇಕು, ನೆರಳು ಎಷ್ಟು ಬೇಕು ಎಲ್ಲ ನೋಡಿದ್ರ, ಯಾವ ಥರ ಫರ್ಟಿಲೈಸರು ಯಾವ ಥರ ಅಂತ. ಇದಕ್ಕೆ ಅಷ್ಟೊಂದು ಬಿಸಿಲು ಬೇಕಾಗಿಲ್ಲ ಸ್ನೇಹಿತರೆ. ಅದೇ ನಾನು ಹೇಳ್ದಂಗೆ 6 ಅವರ್ ಬಿಸಿಲಿದ್ರೇ ಸಾಕು, ಆರಾಮಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ.
ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.